ದೇವಸ್ಥಾನ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಇರುತ್ತವೆ. ಇದು ದೇವಸ್ಥಾನದ ಗರ್ಭಗುಡಿ. ಇಲ್ಲಿ ಜವಳ ಮತ್ತು ಮದುವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳು ನಡೆಯುತ್ತವೆ. ನೋಡಿ, ಈ ಕಾರಿಮನೆ ಮಲೆಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಗೊರವಯ್ಯಗಳು ಹೇಳುವ ಪ್ರಕಾರ ಮತ್ತು ಕೆಲವು ಅರ್ಚಕರು ಹೇಳಿದ ಪ್ರಕಾರ ಇದು ಮರ್ಕುಂಬಿ ನಾಯಕರು ಅಂದರೆ ಮೊದಲನೇ ಕಾಲದಲ್ಲಿ ನಾಯಕರು, ರಾಜರು ಮತ್ತು ಇನ್ನಿತರ ಆಡಳಿತ ವರ್ಗಗಳು ಇದ್ದು, ಆ ಪ್ರಕಾರ ಮರ್ಕುಂಬಿ ನಾಯಕರು ಪ್ರತಿದಿನ ಅಂದರೆ 365 ದಿನಗಳ ಕಾಲ ಇಲ್ಲಿಂದ ತಿರುಪತಿ ದೇವಸ್ಥಾನ ಅಥವಾ ಮೈಲಾರಕ್ಕೆ ಪ್ರತಿದಿನವೂ ತಮ್ಮ ಆಕಳ ಗಿನ್ನ ಮತ್ತು ನೈವೇದ್ಯವನ್ನು ಸಹ ಪ್ರತಿದಿನವನ್ನು ಆ ದೇವರಿಗೆ ಹೋಗಿ ಮುಟ್ಟಿಸ್ತಿದ್ರು. ಒಂದು ದಿನ ಅವರ ಒಬ್ಬ ಸೈನಿಕ ಹೋಗುತ್ತಿರುವಾಗ ಅವನಿಗೆ ಮುಳ್ಳು ಚುಚ್ಚಿ ಅವನಿಗೆ ಹೋಗಲಾರದ ಸ್ಥಿತಿಯಲ್ಲಿ ಇದ್ದ. ಅವಾಗ ಅವನಿಗೆ ಮತ್ತು ಅಥವಾ ಅವನು ಅವಾಗ ರಾಜರನ್ನ ಕರೆಸಿದ. ನನಗೆ ಹೋಗಲು ಸ್ಥಿತಿ ಇಲ್ಲ ಅನ್ನಲಿ ಒಂದು ದಿನ ಮೈಲಾರಲಿಂಗ ರಾಜರ ಕನಸಿನಲ್ಲಿ ಬಂದು, ನೀನು 365 ದಿನಗಳ ಕಾಲ ನಿರಂತರವಾಗಿ ಇದೇ ಥರ ಭಕ್ತಿಯನ್ನು ತೋರಿಸ್ತಾ ಇರು, ನಾನು ಒಂದು ದಿನ ನಿನಗೆ ಕನಸಿನಲ್ಲಿ ಬರ್ತೀನಿ ಅಂಥೇಳಿ ಒಂದು ದಿನ ಕನಸಿನಲ್ಲಿ ಬಂದು ಹೇಳ್ತಾನೆ. ಅವಾಗ ನಾನು ನಿನಗೆ ಸಮೀಪ ಆಗುವಂತೆ ನಾನು ಬಂದು ನೆಲೆಸ್ತೇನೆ ಅಂತ ಹೇಳ್ತಾನೆ. ಅದೇ ತೆರನಾಗಿ ಸ್ವಾಮಿ ಅಲ್ಲಿ ಗೊರವಯ್ಯ ಸ್ವಾಮಿಗಳು ಪೂಜೆ ಮಾಡ್ತಿದ್ರು. ಆ ಕಾರಣದಿಂದ ನಾನು ಆ ಪೂಜೆಯಲ್ಲಿ ಭಾಗಿಯಾಗಿ ಮತ್ತೆ ಮೇಲೆ ಮೈಲಾರ, ದೊಡ್ಡ ಮೈಲಾರ ಅಂತ ಕರೀತಾರೆ, ಅಲ್ಲಿ ಮೆಟ್ಟಿಲುಗಳ ಮುಖಾಂತರ ಹೊಂಟೀನಿ. ನೋಡಿ ಫ್ರೆಂಡ್ಸ್, ಅದೇ ನಾನು ಹಿಂದೆ ಹೇಳಿದ ಪ್ರಕಾರ ರಾಜರು ಕಳಿಸ್ತಾ ಇದ್ರು, ಒಂದು ದಿನ ಮೈಲಾರ ಪ್ರತ್ಯಕ್ಷ ಆಗ್ತಾನೆ ಅಂತ ಹೇಳಿದ್ದೆ. ಆ ಪ್ರಕಾರ ಒಂದು ಆಕಳು ದಿನಂಪ್ರತಿ ಬಂದು ಒಂದು ಲಿಂಗ ಇರುತ್ತೆ, ಆ ಲಿಂಗದಲ್ಲಿ ಬಂದು ಪ್ರತಿದಿನ ತನ್ನ 4 ಮಲೆಗಳಿಂದ ಆ ಲಿಂಗಕ್ಕೆ ಹಾಲುಗಳ ಮುಖಾಂತರ ಅಭಿಷೇಕ ಮಾಡಿ ಹಾಲು ಉಣಿಸ್ತಿತ್ತು. ಅದನ್ನು ಕಂಡಂಥ ಸ್ಥಳೀಯರು ಮತ್ತು ಸೈನಿಕರು ಸಹ ರಾಜನಿಗೆ ತಲುಪಿಸ್ತಾರೆ. ಅವನಿಗೆ ಅದನ್ನು ತಿಳಿಸಿ ಆ ರಾಜನು ಸಹಿತ ಕರ್ಕೊಂಡು ಆ ಸ್ಥಳಕ್ಕೆ ಬರ್ತಾರೆ. ಅದನ್ನು ಕಂಡಂಥ ರಾಜ, ದೇವರು ನನ್ನ ಕನಸಿನಲ್ಲಿ ಬಂದು ಹೇಳಿದ್ದು ನಿಜವಾಯಿತು ಎಂದು ಅಲ್ಲಿ ನಮಸ್ಕರಿಸಿ ಇಲ್ಲಿ ಆ ದೇವಸ್ಥಾನವನ್ನು ಕಟ್ಟಿಸುತ್ತಾನೆ. ಇದು
ಯರಗಟ್ಟಿಯಿಂದ ಮುರುಗೋಡಕ್ಕೆ ಬಂದು ಮುರುಗೋಡಿಂದ 4 ಕಿಲೋಮೀಟರ್ ಅಂತರದಲ್ಲಿರುವಂಥ ಕಾರಿಮನಿ ಮಲೆ ಎಂಬ ದೇವಸ್ಥಾನ. ಇದು ಬಹಳ ಇತಿಹಾಸಪೂರ್ವಕವಾಗಿದ್ದು ನೀವು ಬರಬೇಕಾದರೆ ಇದು ಮುರುಗೋಡಕ್ಕೆ ಬಂದು 4 ಕಿಲೋಮೀಟರ್ ಅಂತರದಲ್ಲಿದೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ವಿಶೇಷ ಏನೆಂದರೆ ನಾವು 12ನೇ ಶತಮಾನದಲ್ಲಿ ಬಸವಣ್ಣವರನ್ನು ನಾವು ನೆನಪಿಸ್ಕೋಬೋದು. ಬಸವಣ್ಣ ಬಿಜ್ಜಳನ ಅರಸರು ಬಿಜ್ಜಳನ ಆಸ್ಥಾನದಿಂದ ಸೈನಿಕರು ಮತ್ತು ಶರಣರ ನಡುವೆ ಇದೇ ಊರಿನ ಪಕ್ಕ ಕಾರಿಮನೆ ಬಾಜಾದಂಥ ರುದ್ರಾಪುರ ಗ್ರಾಮದಲ್ಲಿ ಘನಘೋರ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಸೈನಿಕರಿಗೆ ಭಾಳ ರಕ್ತಸ್ರಾವವಾಗಿ ಅವರು ಕಕ್ಕಿ ರಕ್ತವನ್ನು ಸ್ರಾವ ಮಾಡೋದ್ರಿಂದ ಇಲ್ಲಿ ಕಾರಿಮನಿ ಎಂಬ ಹೆಸರು ಬಂದಿದೆ ಅಂತೂ ಇಲ್ಲಿ ಕೆಲವರು ಹೇಳ್ತಾರೆ. ಇಷ್ಟು ಹೇಳ್ತೀನಿ. ನೀವು ಬಂದು ಸಹ ಈ ದೇವರ ಆಶೀರ್ವಾದ ಪಡ್ರಿ. ಈ ವಿಡಿಯೋ ಇಷ್ಟ ಆದರೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಮರ್ಯಪ್ಪ ಬಯಸಿದವನು.